ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತು ಕಾರ್ತೀಕ ಸೋಮವಾರ, ಅದರಲ್ಲಿ ತ್ರಯೋದಶಿ, ಬಹಳ ವಿಶೇಷವಾಗಿರತಕ್ಕಂತಹ ಈ ಶುಭ ದಿನ. ಮನೆಯಲ್ಲಿ ಹಣಕಾಸಿನ ಬಿಕ್ಕಟ್ಟು ನಿವಾರಣೆ ಆಗಬೇಕಾದ್ರೆ ಶಿವನ ಒಲಮೆಗೆ ಪಾತ್ರರಾಗಬೇಕಂತ. ಅಯ್ಯೋಯ್ಯೋ, ನಾವು ಶಿವನ ಪೂಜೆ ಮಾಡಬಾರ್ದು, ನಾವು ನಾರಾಯಣನ ಮಕ್ಕಳು, ನಮಗೆ ವಿಷ್ಣು ಪೂಜೆ ಬಿಟ್ಟರೆ ಶಿವ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಂಡ್ರೆ ನಮ್ಮಂತಹ ಮುಟ್ಟಾಳರು ಬೇರೆ ಇರೋದಿಲ್ಲ. ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣವೇ ಶಿವಶ್ಚ ಹೃದಯಂ ವಿಷ್ಣು ವಿಷ್ಣೋಶ್ಚ ಹೃದಯಂ ಶಿವ ಅಂತ ಹೇಳ್ತಾರೆ. ಯಥಾ ಶಿವಮಯಂ ವಿಷ್ಣುಂ ಏವಂ ವಿಷ್ಣುಮಯಂ ಶಿವ ಯಥಾಂತರಂ ನ ಪಶ್ಯಾಮಿ ಅಂತ ಹೇಳ್ತಾರೆ ವೇದವಾಕ್ಯ. ಹಾಗೆ ಸೋಮವಾರ, ಕಾರ್ತೀಕ ಸೋಮವಾರದಲ್ಲಿ ಶಿವನನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕಂತ. ಈ ಸಂದರ್ಭದಲ್ಲಿ ಯಾರು ಬಿಲ್ವಪತ್ರೆಯನ್ನು ಶಿವನಿಗೆ 108 ಬಿಲ್ವಪತ್ರೆ ಆಗಲಿ, 18 ಬಿಲ್ವಪತ್ರೆ ಆಗಲಿ, 24 ಬಿಲ್ವಪತ್ರೆ ಆಗಲಿ ಯಾರು ಪೂಜೆಯನ್ನು ಮಾಡ್ತಾರೋ, ಓಂ ನಮಃ ಶಿವಾಯ ಅನ್ನೋ ಮಂತ್ರ ನಿಮಗೆಲ್ಲ ಗೊತ್ತಿದೆ, ಶಿವ ಪಂಚಾಕ್ಷರಿ ಮಂತ್ರದಿಂದ ಪೂಜೆಯನ್ನು ಮಾಡ್ತಾರೋ ಅವರ ಸಂಕಷ್ಟಗಳನ್ನು ನಿವಾರಣೆ ಮಾಡ್ತೀನಿ ಅಂತ ಲಕ್ಷ್ಮೀದೇವಿ ಹೇಳಿದಾಳೆ. ಬಿಲ್ವಪತ್ರೆ ಅಂತಂದರೆ ಲಕ್ಷ್ಮೀದೇವಿಗೆ ಸಮಾನವಾಗಿರತಕ್ಕಂಥವು. ಅದರಿಂದ ಬಿಲ್ವಪತ್ರೆಯಿಂದ ಶಿವನನ್ನು ಅರ್ಚನೆ ಮಾಡೋದು, ಒಂದು ಬಿಲ್ವದ ಕಾಯಿಯನ್ನು ತಂದು ನಿಮ್ಮ ಮನೆ ಲಾಕರ್, ಹಣ ಇಡುವಂತಹ ಜಾಗದಲ್ಲಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ಹಣದ ಸುರಿಮಳೆ ಆಗುತ್ತೆ ಅಂದರೆ ಅತಿಶಯೋಕ್ತಿ ಅಲ್ಲ. ಅದರ ಜೊತೆಯಲ್ಲಿ ನೀವೆಲ್ಲರೂ ಕೂಡ ಸೇಬು ತಿಂತೀರಿ, ಸೇಬಲ್ಲಿ ಏನಿರುತ್ತೆ ಅಂತ ಅಂದ್ಕೊಳ್ತೀರಿ. ಈಟ್ ಆ್ಯನ್ ಆ್ಯಪಲ್ ಎವ್ರಿ ಡೇ, ಕೀಪ್ ಅವೇ ದಿ ಡಾಕ್ಟರ್ ಅಂತ ಇಂಗ್ಲೀಷು ವಾಕ್ಯ ಹೇಳಿದ ಹಾಗೆ, ಆ ಸೇಬಿನ ಬೀಜಗಳು 9 ಬೀಜಗಳನ್ನು ತಗೊಳ್ಳಿ. 9 ಬೀಜಗಳನ್ನು ತೊಗೊಂಡು ಚೆನ್ನಾಗಿ ಒಣಗಿಸಿ, ಅದನ್ನು ಒಣಗಿಸ್ಬಿಟ್ಟು ಒಂದು ಬಟ್ಟೆಯಲ್ಲಿ, ಬಿಳಿ ಬಟ್ಟೆಯಲ್ಲಿ ಕಟ್ಕೊಂಡು ನಿಮ್ಮ ಪರ್ಸ್ ಒಳಗಡೆ ಇಟ್ಕೊಳ್ಳಿ. ಧನಲಕ್ಷ್ಮಿ ತಾನೇ ತಾನಾಗಿ ಧನ್ 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 ಅಂತ ನಿಮ್ಮ ಮನೆ ಒಳಗಡೆ ಬರ್ತಾಳೆ ಅನ್ನೋದ್ರಲ್ಲಿ ಅತಿಶಯೋಕ್ತಿಯೇ ಇಲ್ಲ. ಇದನ್ನು ಇಟ್ಕೊಂಡು, ಇದರಲ್ಲಿ ಯಾವ ಶಾಸ್ತ್ರವಾಕ್ಯ ಇದೆ ಅಂತಂದರೆ ಇದು ಶಾಸ್ತ್ರವಾಕ್ಯ ಅಲ್ಲ, ಒಂದು ಪ್ರಕೃತಿಯ ಚಮತ್ಕಾರ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ. ಯಾವಾಗ ನಾವು ಪ್ರಕೃತಿಯನ್ನು ಆರಾಧನೆ ಮಾಡೋಕ್ಕೆ ಶುರು ಮಾಡ್ತೀವಿ, ಆಟೋಮೆಟಿಕ್ ಆಗಿ ಪ್ರಕೃತಿ ನಮಗೆಲ್ಲವನ್ನು ಕೊಡ್ತಾ ಬರುತ್ತೆ. ಬೀಜ ಅಂತ ಬಿಸಾಕಬೇಡಿ, ಸೇಬಿನ ಬೀಜದಿಂದಲೂ ಕೂಡ ನಾವು ಮಹಾಲಕ್ಷ್ಮಿಯನ್ನು ಅಟ್ರಾಕ್ಟ್ ಮಾಡಬಹುದು ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡುತ್ತಾ ಇದ್ದೀನಿ. ಹಾಗೆ ನಾಳಿದ್ದು ಪೌರ್ಣಮಿ, ಕಾರ್ತೀಕ ಶುದ್ಧ ಪೌರ್ಣಮಿ ಬುಧವಾರ ಬಂದಿದೆ, ಬಹಳ ವಿಶೇಷವಾಗಿರತಕ್ಕಂತಹ ವಾರ. ಈ ಶುಭ ಸಂದರ್ಭದಲ್ಲಿ ನಮ್ಮ ದತ್ತಪೀಠದಲ್ಲಿ ದತ್ತಾತ್ರೇಯ ಮೂಲಮಂತ್ರ ಹೋಮ ಆಚರಣೆ ಮಾಡಲಾಗ್ತಾ ಇದೆ. ದತ್ತಾತ್ರೇಯ ಮೂಲಮಂತ್ರ ಹೋಮ ಇರೋದೇ ಪಿತೃ ಸಂಬಂಧವಾದ ಬಾಧೆಗಳನ್ನು ನಿವಾರಣೆ ಮಾಡಿ ಮನೆಯಲ್ಲಿ ಸ್ಥಿರವಾದ ಸುಖ, ಶಾಂತಿ, ಸಂಪದಗಳನ್ನು ಕೊಡುವಂತಹ ಒಂದು ವಿಶೇಷವಾದ ಫಲವನ್ನು ಕೊಡೋದಕ್ಕಾಗಿ ಅಂತಹ ಒಂದು ದತ್ತಾತ್ರೇಯ ಮೂಲಮಂತ್ರ ಹೋಮ. ಜೊತೆಗೆ ಸಂಧ್ಯಾ ಕಾಲದಲ್ಲಿ ಲಕ್ಷ ದೀಪೋತ್ಸವವನ್ನು ಆಚರಣೆ ಮಾಡಲಾಗ್ತಾ ಇದೆ. ಒಂದು ದೀಪವನ್ನು ಬೆಳಗಿದ್ರೇ ನಮ್ಮ ಕರ್ಮ ಎಲ್ಲ ದೂರ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಲಕ್ಷ ದೀಪ ಬೆಳಗೋದನ್ನು ನೋಡಿದ್ರೆ ನಮ್ಮ ಜೀವನದಲ್ಲಿ ಎಲ್ಲ ರೀತಿಯಾದ ಅಜ್ಞಾನವೂ ನಾಶವಾಗುತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು.